ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜಿಟೇಬಲ್ ಚಾಮಿನ್ ಮಾಡೋಣ. ಬನ್ನಿ, ರುಚಿಕರವಾದ ವೆಜಿಟೇಬಲ್ ಚಾಮಿನ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ಒಂದು ಸಲ ಮಾಡಿಕೊಡಿ, ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ಇದು ಲಂಚ್ ಬಾಕ್ಸ್ಗೆಲ್ಲ ಸೂಪರಾಗಿರ್ತದೆ. ನೋಡಿ, ಒಂದು ಸಲ ಮಾಡ್ಕೊತೀನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಈ ರೀತಿ ವೆಜಿಟೇಬಲ್ಸ್ ನೂಡಲ್ಸ್ ಮಾಡೋದಕ್ಕೆ ನಾವಿಲ್ಲಿ ಒಂದು 4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಒಂದು ಪಾತ್ರೆಗೆ ಒಂದು ಪಾಕೆಟು ಅಕ್ಕಾ ನೂಡಲ್ಸ್ ತೊಗೊಂಡಿದ್ದೀವಿ. ಇದನ್ನು ಓಪನ್ ಮಾಡಿಬಿಟ್ಟು ಈ ರೀತಿ ಈ ನೀರಿಗೆನೆ ಕಾಯೋಕ್ಕೂ ಮುಂಚೆನೇ ಹಾಕಿ, ಪರವಾಗಿಲ್ಲ, ಇದು ರೆಡಿ ಆಗೋಗುತ್ತೆ. ಈ ರೀತಿ ನಾವು ಒಂದು ಪಾಕೆಟ್ನ ಸೇರಿಸ್ಕೊಂಡ್ಬಿಡ್ಬೇಕು. ಯಾಕಂದರೆ ಬಿಸಿ ಬಿಸಿ ಜಾಸ್ತಿ ಆಗಿಬಿಟ್ರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಅದಕ್ಕೆ ಈ ರೀತಿ ನೀರು ಕಾಯ್ತಾ ಇದ್ದಾಗಲೇ ಸೇರಿಸ್ಕೊಂಬಿಡಿ. ನೋಡಿ, ಇವಾಗ ಈ ರೀತಿ ತಿರುಗಿಸ್ಕೊಡ್ರಿ. ಎರಡೂ ಸೈಡಲ್ಲಿ ನೀರು ಕುಡಿದಿದೆ. ಈಗ 1-2 ಸ್ಪೂನಷ್ಟು, 1-2 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ. ಈ ಅಡುಗೆ ಎಣ್ಣೆ ಯಾಕೆ ಸೇರಿಸ್ಕೊತೀವಂದರೆ ಬೇಯೋಕೆ ಎಲ್ಲೂ ನೂಡಲ್ಸು ಅಂಟ್ಕೊಬಾರ್ದು ಅಂತ, ಮುದ್ದೆ ಆಗೋದಿಲ್ಲ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೂಡಲ್ಸ್ಗೆ ಉಪ್ಪು ಹಿಡಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಒಂದು 15 ನಿಮಿಷ ಕಾಲ ಬೇಯಿಸ್ಕೊಂಡು, ಈ ರೀತಿ ಬೇಯಿಸ್ಕೊಂಡು ಶೋಧಿಸ್ಕೊಂಡು ತೊಗೊಬೇಕು. ಈಗ ಒಗ್ಗರಣೆ ಮಾಡೋದಕ್ಕೆ ನಾವಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. 1 ಬೌಲಷ್ಟು ಬಟಾಣಿ ಕಾಳನ್ನ ತೊಗೊಂಡಿದ್ದೀವಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀವಿ. ಈಗ ವೆಜಿಟೇಬಲ್ಸು ನಾವು ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀವಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಈ ಬಿಸಿಯಾಗಿರೋ ಎಣ್ಣೆಗೆ ನಾವಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು 2 ಸ್ಪೂನಷ್ಟು, ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಉದ್ದುದ್ದಾಗಿ. ಈ ರೀತಿಯಾಗಿ ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಬೇಕು ಅಂದರೆ ಪೇಸ್ಟ್ನ ಸೇರಿಸ್ಕೊಬೋದು. ನೋಡಿ, ಇವಾಗ ಈ ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬಟಾಣಿ ಕಾಳನ್ನ ಸೇರಿಸ್ಕೊಳ್ಳೋಣ. 1 ಬೌಲಷ್ಟು ಬಟಾಣಿ ಕಾಳನ್ನ ಸೇರಿಸ್ಕೊಂಡಿದ್ದೀವಿ. ಇದು ಫಸ್ಟೇ ಹಾಕೊಂಡ್ಬಿಡಿ. ತರಕಾರಿಗೂ ಮುಂಚೆನೇ ಫಸ್ಟು ಈರುಳ್ಳಿ ಹಾಕಿದ ತಕ್ಷಣವೇ ಅದು ಫ್ರೈ ಆಗಿದ ತಕ್ಷಣ ಇದನ್ನು ಬಟಾಣಿ ಕಾಳನ್ನ ಸೇರಿಸ್ಕೊಳ್ಳಿ. ನೋಡಿ, 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಬಟಾಣಿ ಕಾಳನ್ನ. ನೋಡಿ, ಇವಾಗ ಫ್ರೈ ಆಗಿದೆ. ಇವಾಗ ಈ ಬಟಾಣಿ ಕಾಳು, ಈಗ ನಾವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಸೇರಿಸ್ಕೊಳ್ಳಿ. ನಿಮಗೆ ಯಾವುದು ಇಷ್ಟವಾದ ತರಕಾರಿ ಇದೆಯೋ ಅದನ್ನು ಸೇರಿಸ್ಕೊಬೋದು. ಬೀಟ್ರೂಟ್ ಒಂದು ಬಿಟ್ಟು ಮಿಕ್ಕಿದ ಯಾವ ತರಕಾರಿ ಆದರೂ ನಿಮಗೆ ಇಷ್ಟವಾದ ತರಕಾರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಚೆನ್ನಾಗಿರ್ತದೆ. ಬೇಕಾದರೆ ಎಲೆಕೋಸನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಈಗ ನೂಡಲ್ಸ್ ಮಸಾಲ ಸೇರಿಸ್ಕೊಳ್ಳಿ. 1 ಪಾಕೆಟಷ್ಟು ನೂಡಲ್ಸ್ ಮಸಾಲ ಸೇರಿಸ್ಕೊಳ್ಳಿ. 1 ಪಾಕೆಟಷ್ಟು 1 to 3 ನೂಡಲ್ಸ್ ಮಸಾಲ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ ತರಕಾರಿ ಎಲ್ಲ. ಈ ರೀತಿ ಉದ್ದುದಾಗೆ ಕಟ್ ಮಾಡಿಕೊಡಿ. ವೆಜಿಟೇಬಲ್ಸ್ನೆಲ್ಲ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊಬೇಕು. ಈಗ 2 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳಿ. ಮನೆಯಲ್ಲೇ ಇರುವಂಥ ಧನಿಯಾ ಪುಡಿ ಸೇರಿಸ್ಕೊಳ್ಳಿ, 2 ಸ್ಪೂನಷ್ಟು. ಇಷ್ಟು ಇದಕ್ಕೆ ನೂಡಲ್ಸ್ಗೆ 2 ಸ್ಪೂನು ಬೇಕಾಗುತ್ತೆ. ನೋಡಿ, ಇವಾಗ ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಂಡಿದ್ದೀವಿ. 1 to 3 ಮಸಾಲನೂ ಸೇರಿಸ್ಕೊಂಡಿದ್ದೀವಿ. ಈಗ 1 to 3 ಮಸಾಲ
1 ಪಾಕೆಟಷ್ಟು ಸೇರಿಸ್ಕೊಂಬಿಡೋಣ. ನಿಮಗೆ ಬೇಕಂದರೆ ಪೆಪ್ಪರ್ ಪೌಡ್ರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ಕೊಂಡಿಲ್ಲ, ಬರೀ ನೂಡಲ್ಸಲ್ಲೇ ಖಾರದ ಪುಡಿನೂ ಇರ್ತದೆ, ಅದರಲ್ಲೂ ಅದನ್ನು ಸ್ವಲ್ಪ ಖಾರವಾಗಿರ್ತದೆ. ಹಸಿಮೆಣಸಿನ್ಕಾಯಿನೂ ಖಾರ ಇದೆ, ಅದಕ್ಕೆ ನಾನು ಪೆಪ್ಪರ್ ಪೌಡ್ರನ್ನ ಸ್ಕಿಪ್ ಮಾಡಿದ್ದೀನಿ. ಯಾವಾಗಲೂ ಒಂದೇ ಟೇಸ್ಟ್ ತಿನ್ನಬಾರ್ದು, ಸ್ವಲ್ಪ ಡಿಫ್ರೆಂಟಾಗೇ ತಿನ್ನಬೇಕು, ಬೇರೆ ಥರ ರುಚಿ ಇರ್ತದೆ. ನೋಡಿ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ನೂಡಲ್ಸ್ ಮಸಾಲ ಹಾಕ್ದಿರೇ ಮಾಡೋದು. ಇವತ್ತು ನೂಡಲ್ಸ್ ಮಸಾಲ ಹಾಕಿ ನಾನು ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿ ಬರ್ತದೆ. ಯಾವಾಗಲೂ ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಾಡ್ತಾಯಿದ್ದೆ. ಇವತ್ತು ಬೇರೆ ಥರನೇ ರುಚಿಯಾಗಿ ಬರ್ತದೆ. ಒಂದೇ ಥರದ್ದು ರುಚಿ ತಿಂದು ಬೇಜಾರಾಗಿರ್ತದೆ. ಈ ರೀತಿಯಾಗಿ ಡಿಫ್ರೆಂಟ್ ಆದ ರುಚಿಯಾಗಿ ತಿನ್ನಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. 1 2 3 ಮಸಾಲ ಹಾಕಿ. ಈಗ ನಾನು ಬೇಯಿಸ್ಕೊಂಡಿದ್ನಲ್ಲ ಹಕ್ಕ ನೂಡಲ್ಸ್ನ, ಇದನ್ನು ನಾನು ಚೆನ್ನಾಗಿ ನೀರಿಲ್ದಿರ ಸೋಸ್ಕೊಂಡು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಈ ರೀತಿ ಆರಿಸ್ಕೊಂಡಿದ್ದೀನಿ. ಇವಾಗ ಅದು ಆರಿದೆ. ಈಗ ನಾವು ಬಿಸಿ ಬಿಸಿ ಇದ್ದಾಗಲೇ ಹಾಕ್ಕೊಬಾರ್ದು ಅದನ್ನು, ನೂಡಲ್ಸ್ನೆಲ್ಲ ಬಿಸಿ ಬಿಸಿ ಹಾಕ್ಕೊಂಡ್ಬಿಟ್ರೆ ಎಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ 1 ಪಾಕೆಟಷ್ಟು ನೂಡಲ್ಸ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ನೀವು ಇವಾಗ ನಿಧಾನಕ್ಕೆ ಇದನ್ನು ಕಲಿಸ್ಕೊಬೇಕಾಗುತ್ತೆ. ಇದನ್ನು ಜಾಸ್ತಿ ರಫಾಗಿ ಮಾಡಬಾರ್ದು, ನಿಧಾನಕ್ಕೆ ತಿರುಗಿಸ್ಕೊಡಿ. ಈಗ ಕೊತ್ತಂಬರಿನ ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಲಿಂಬೆಹಣ್ಣು ಹಿಂಡ್ಬಿಟ್ಟು ಸೇರಿಸ್ಕೊಂಡಿದ್ದೀವಿ. ಈ ರೀತಿ ಕೊತ್ತಂಬರಿ, ಸ್ವಲ್ಪ ಒಂದು ಲಿಂಬೆಹಣ್ಣು ರಸನ ಸೇರಿಸ್ಕೊಂಡಿದ್ದೀವಿ. ಬೇಕಾದರೆ ನಿಮಗೆ ವಿನಿಗರ್ನ ಸೇರಿಸ್ಕೊಬೋದು. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ, ಆಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನಾನು ಗ್ಯಾಸ್ ಸ್ಟವ್ನೇ ಆನ್ ಮಾಡ್ಕೊಂಡಿದ್ದೀನಿ. ಈ ವೆಜಿಟೇಬಲೆಲ್ಲ ಬಿಸಿ ಆಗಬೇಕಲ್ವ, ನೂಡಲ್ಸ್ ಎಲ್ಲ ಬಿಸಿ ಆಗಬೇಕು. ಇದು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿರ್ತೀವಿ ಒಂದು 3-4 ಸಲ. ಒಂದು 10 ನಿಮಿಷ ಕಾಲ ನೂಡಲ್ಸ್ ಬೇಯಿಸ್ಕೊಂಡ್ರೆ ಸಾಕಾಗೋಗುತ್ತೆ. ಬೇಯಿಸ್ಕೊಂಡು ಈ ರೀತಿ ಶೋಧಿಸ್ಕೊಂಡು ನೀರನ್ನೆಲ್ಲ ಬಸ್ಕೊಂಡು ಈ ರೀತಿ 2 ರಿಂದ 3 ಸಲ ತಣ್ಣೀರಲ್ಲಿ ತೊಳ್ಕೊಂಡ್ಮೇಲೆ ಈ ರೀತಿ ಸೇರಿಸ್ಕೊಬೇಕು. ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಅಲ್ಲೇ ಮುದ್ದೆ ಥರ ಆಗೋಗಿರ್ತದೆ. ನೋಡಿ ಇವಾಗ 2 ಸೌಟ್ ತೊಗೊಂಡು ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಬೇಗ ಪಟ ಪಟ ಅಂತ ರೆಡಿ ಆಗೋಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿಯಾಗಿ ಸ್ವಲ್ಪ ನೂಡಲ್ಸ್ನೆಲ್ಲ ಹುರ್ಕೊಬೇಕು. ಒಗ್ಗರಣೆ ಮಾಡಿರ್ತೀವಲ್ಲ ಅದೇ ಕಡಾಯಿಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಬೇಕು, ಬಿಸಿ ಆಗೋವರೆಗೂ ಹುರ್ಕೊಳ್ಳಿ. ನೋಡಿ ಇವಾಗ ಈ ರೀತಿಯಾಗಿ ರೆಡಿ ಆಗ್ತಾಯಿದೆ. ನೋಡಿ ಆಲ್ಮೋಸ್ಟು ಚೆನ್ನಾಗಿ ಹುರಿದಿದ್ವಿ, ರೆಡಿಯಾಗಿದೆ. ನೋಡಿ ಆಲ್ಮೋಸ್ಟ್ ಇದು ಚೆನ್ನಾಗಿ ಎಲ್ಲ ಕಡೆನೂ ಮಸಾಲ ಹಿಡಿದಿದೆ. ನೋಡಿ ಆಲ್ಮೋಸ್ಟು ಎಲ್ಲ ಕಡೆ ಮಸಾಲ ಹಿಡಿದಿದೆ. ಎಲ್ಲೂ ಮುದ್ದೆ ಆಗಿಲ್ಲ ನೋಡಿ. ಅದಕ್ಕೆ ಬೇಯುವಾಗ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಅಂತ ನಾನು ಹೇಳಿದ್ದು. ಸ್ವಲ್ಪ ಉಪ್ಪು, ಎಣ್ಣೆ ಸೇರಿಸ್ಕೊಂಡ್ಬಿಟ್ರೆ ನೀಟಾಗಿ ನೂಡಲ್ಸ್ ಎಲ್ಲ ಬೆಂದು ರೆಡಿಯಾಗಿರ್ತದೆ. ನೋಡಿ ಇವಾಗ ಬಿಸಿ ಬಿಸಿಯಾದ ವೆಜಿಟೇಬಲ್ಸ್ ಚೌಮಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ನೋಡಿ ಬಿಸಿ ಬಿಸಿಯಾದ ವೆಜಿಟೇಬಲ್ಸ್ ಚೌಮಿ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.